ಇನ್ನು ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನ, ರಾಜ್ಯಸಭಾ ಚುನಾವಣೆ ಮೇಲೆ ಇದರ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ? ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನ, ರಾಜ್ಯಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರಲಿರುವ ಶಾಸಕರ ಸಾವು. ರಾಜ್ಯಸಭೆ ಮತ ಮೌಲ್ಯದಲ್ಲಿ ಲೆಕ್ಕಾಚಾರ ಬದಲಾಗಿದೆ. ರಾಜ ವೆಂಕಟಪ್ಪ ನಾಯಕರ ಸಾವಿನಿಂದ ಮತ ಮೌಲ್ಯದಲ್ಲಿ ಇಳಿಕೆ ಆಗಿದೆ. ಒಂದು ಮತ ಕಡಿಮೆ ಆಗೋದ್ರಿಂದ ಈಗ ಕಾಂಗ್ರೆಸ್ ಒತ್ತಡಕ್ಕೆ ಸಿಲುಕಿದೆ. 6 ಮತಗಳ ಕೊರತೆಯನ್ನ ಎದುರಿಸ್ತಾ ಇರೋ ಮೈತ್ರಿಕೂಟಕ್ಕೆ 1 ಮತದ ಲಾಭ ಸಿಕ್ಕಂತಾಯ್ತು. ಸದ್ಯ 5 ಮತಗಳ ಕೊರತೆಯನ್ನ ಮೈತ್ರಿಕೂಟ ಎದುರಿಸ್ತಾ ಇದೆ. ರಾಜ್ಯಸಭೆ ಚುನಾವಣೆಯ ಲೆಕ್ಕಾಚಾರವನ್ನೇ ಬದಲಾಯಿಸಿದೆ ಶಾಸಕರ ಸಾವು. ರಾಜ ವೆಂಕಟಪ್ಪ ನಾಯಕ್ ಅವರ ಸಾವಿನಿಂದಾಗಿ ಬದಲಾದಂತಹ ರಾಜ್ಯಸಭೆ ಚುನಾವಣೆಯ ಲೆಕ್ಕಾಚಾರ ಆಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಶಾಸಕರ ಸಾವಿನಿಂದಾಗಿ ಈಗ ರಾಜ್ಯಸಭೆ ಚುನಾವಣೆ ಇನ್ನೇನು ಮಂಗಳವಾರ ಇದೆ. ಹಾಗಾಗಿ ಈ ಲೆಕ್ಕಾಚಾರವನ್ನ ನೋಡಿದ್ರೆ 1 ಮತ ಈಗ ಕಾಂಗ್ರೆಸ್ಗೆ ಕಡಿಮೆ ಆಗೋದ್ರಿಂದ ಆಗುವಂತಹ ಪರಿಣಾಮಗಳು ಏನೇನು? ಈಗಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯ ಒಂದು ಮತಮೌಲ್ಯ ಲೆಕ್ಕಾಚಾರದಲ್ಲಿ 45 ಮತಗಳನ್ನು ಪಡ್ಕೊಳ್ತಕ್ಕಂಥ ಅಭ್ಯರ್ಥಿ ಗೆಲುವನ್ನು ಸಾಧಿಸುತ್ತಾರೆ. ಆದರೆ ಓರ್ವ ಅಭ್ಯರ್ಥಿ, ಕಾಂಗ್ರೆಸ್ನ ಓರ್ವ ಶಾಸಕ ಸೋತಿರ್ತಕ್ಕಂಥ ಅಂದ್ರೆ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಗಳಿಸಬೇಕಾಗಿರ್ತಕ್ಕಂಥ ಮತಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿಲ್ಲ, ಆದರೆ ಮತ ಮೌಲ್ಯದಲ್ಲಿ ಕೊಂಚ ಇಳಿಕೆ ಆಗಿದೆ. ಹಾಗಾಗಿ ಈಗ ಯಾರು ಗೆಲ್ತಾರೋ ಅವ್ರು ಗೆಲ್ಲಬೇಕು ಅಂತಂದ್ರೆ ಕನಿಷ್ಠ 45 ಮತಗಳನ್ನ ಪಡ್ಕೊಳ್ಬೇಕಾಗತ್ತೆ. ಈಗಿರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯಾಬಲ ಇದ್ದೇ ಇದೆ. 3 ಅಭ್ಯರ್ಥಿಗಳನ್ನ ಗೆಲ್ಸಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯಾಬಲ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಸಂಖ್ಯಾಬಲವನ್ನ ಹೆಚ್ಚಳ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ಸಹಜವಾಗಿ ಒಂದು ರೀತಿ ಕಾಂಗ್ರೆಸ್ ಒತ್ತಡಕ್ಕೆ ಸಿಲುಕಿದೆ. ಈ ಚುನಾವಣೆಯಲ್ಲಿ ಪ್ರತಿ ಮತವೂ ಕೂಡ ಬಹಳ ಪ್ರಮುಖವಾಗಿರುವಂತ ಕಾರಣಕ್ಕಾಗಿ ಎಲ್ಲಾ ಮತಗಳನ್ನು ಕೂಡ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತದೆ. ಆ ಕಾರಣಕ್ಕಾಗಿ ರೆಸಾರ್ಟ್ಗೆ ಹೋಗಿ ಎಲ್ಲಾ ಶಾಸಕರ ಜೊತೆ ಅಲ್ಲಿ ಸಭೆಯನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಂಡಿದೆ. ಹಾಗಾಗಿ ಇವತ್ತು ಸಾಯಂಕಾಲ 6 ಗಂಟೆಗೆ ಕಾಂಗ್ರೆಸ್ ಶಾಸಕ ಪಕ್ಷ ಸಭೆನೇ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಮೈತ್ರಿಕೂಟದ ಅಭ್ಯರ್ಥಿ, 2ನೇ ಅಭ್ಯರ್ಥಿ ಕಣಗಿಳಿದಿರುವಂತಹ ಹಿನ್ನೆಲೆಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ 6 ಮತಗಳ ಕೊರತೆಯನ್ನು ಎದುರಿಸ್ತಾ ಇದ್ರು. ಈಗ ರಾಜ ವೆಂಕಟಪ್ಪ ನಾಯಕ್ ಅವರು ನಿಧನರಾಗಿರುವಂತಹ ಹಿನ್ನೆಲೆಯಲ್ಲಿ 5 ಮತಗಳನ್ನ ಕೊರತೆಯನ್ನ ಈಗ ಮೈತ್ರಿಕೂಟದ ಅಭ್ಯರ್ಥಿ ಎದುರಿಸ್ತಾ ಇದ್ದಾರೆ. ಈ 5 ಹೆಚ್ಚುವರಿ ಮತಗಳನ್ನ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮೈತ್ರಿಕೂಟದ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಆ ಕಾರಣಕ್ಕಾಗಿ ರಾಜ್ಯಸಭಾ ಚುನಾವಣೆ ಇನ್ನಷ್ಟು ರಂಗೇರಿದೆ. ನಾಳೆ ಬೆಳಗ್ಗೆ ಒಳಗಡೆ ಆಗ್ತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಬಹಳ ಪ್ರಮುಖ ಆಗತ್ತೆ. ಎಲ್ಲಾ ಪಕ್ಷಗಳು ಕೂಡ ತಾವು ಒತ್ತಡ ಇರುವಂತ ಕಾರಣಕ್ಕಾಗಿ ಆಯಾ ಶಾಸಕರನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.